ಹಲೋ ಎವ್ರಿವಾನ್, ವೆಲ್ಕಮ್ ಟು ಶಶಿ ಕುಕಿಂಗ್. ಇವತ್ತಿನ ರೆಸಿಪಿ ರೈಸ್ ನೋಡ್ರಿ. ಕುಕ್ಕರ್ ಒಳಗೆ ಅಕ್ಕಿ ಹಾಕಿ ಅದ್ರೊಳಗೆ ಎಲ್ಲ ತರಕಾರಿ ಹಾಕಿ ಒಂದು ಸೀಟಿ ಕೂಗಿಸ್ಬಿಟ್ರೆ ಮಧ್ಯಾಹ್ನ ಅಥವಾ ರಾತ್ರಿಗೆ ನೀವು ಸಿಂಪಲ್ಲಾಗಿ ರೈಸ್ ಮಾಡ್ಕೊಂಬಿಡ್ಬೋದು. ಭಾರಿ ಟೇಸ್ಟ್ ಐತಿ. ನೀವು ಪಲಾವ್ ಮಾಡ್ತಿರಲ್ಲ ಅದಕ್ಕಿಂತ ಡಿಫ್ರೆಂಟ್ ಆಗೈತಿ. ನೀವು ಒಂದು ಸತಿ ಟ್ರೈ ಮಾಡಿಬಿಟ್ರೆ ವಾರಕ್ಕೆ 3-4 ಸತಿ ಇದನ್ನು ಮಾಡ್ತೀರಿ ನೋಡ್ರಿ. ಸಾಂಬಾರನ್ನು ಇಷ್ಟನ ಪಡೋಂಗಿಲ್ಲ ನೀವು. ಮತ್ತು ಡಿಫ್ರೆಂಟಾಗಿ ಪಲಾವ್ ಐತಿ, ಟೇಸ್ಟ್ನೂ ಐತಿ. ಒಂದು ಸತಿ ಇದನ್ನು ಮಾಡ್ಕೊಂಡ್ರಿ ಅಂದ್ರೆ ರುಚಿ ಗೊತ್ತಾಕೈತಿ ನಿಮಗೆ. ಈಗ ವಿಡಿಯೋ ಮಾಡೋ ವಿಧಾನ ನೋಡ್ಕೊಂಬಿಡಂಬರ್ರಿ. ಫಸ್ಟ್ ಒಂದು ಬೌಲ್ ತೊಗೊಂಡೀನಿ. ಅದಕ್ಕೆ ಒಂದು ಸಣ್ಣ ಕಪ್ಪಲ್ಲಿ ನಾನು ಮೊಸರು ಹಾಕ್ಕೊಂಡೀನಿ ನೋಡ್ರಿ. ಅದಕ್ಕೆ 1-2 ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊತೀನಿ. ಇದಷ್ಟೇ ಖಾರ, ನಾವು ಮತ್ತೆಲ್ಲೂ ಖಾರ ಬಳಸಿಲ್ಲ. ಆಮೇಲೆ ಧನಿಯಾ ಪುಡಿ 1 ಸ್ಪೂನು, ಗರಂ ಮಸಾಲ 1/2 ಸ್ಪೂನು, ಶುಂಠಿ 1/2 ಸ್ಪೂನ್ ಹೆರ್ದು ಹಾಕ್ಕೊಂಡೀನಿ ನೋಡ್ರಿ ನಾನು. ಉಪ್ಪು ಸ್ವಲ್ಪ ಉಪ್ಪು ಹಾಕ್ಕೊಂಡೀನಿ. ಹಾಕ್ಕೊಂಡು ಇದನ್ನು ಫಸ್ಟಿಗೆ ಎಲ್ಲ ಮಸಾಲೆನ ಮೊಸರೊಳಗೆ ಕೂಡಿಸ್ಕೊಂಡ್ಬಿಡೋಣ. ಮತ್ತು ಯಾರೆಲ್ಲ ಶಶಿ ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಅದ್ರ ಬಾಜುಕ ಬೆಲ್ ಕರಿತೈತೆ, ಅದನ್ನ ಒತ್ತಿದ್ರೆ ನಾವು ವಿಡಿಯೋ ಮಾಡಿದ್ದು ಫಸ್ಟೇ ನೋಡ್ಬೋದು. ಇದಕ್ಕೆ ನಾನೀಗ ಎಲ್ಲ ತರಕಾರಿ ಹೆಚ್ಚಿಟ್ಟಿದ್ದು ಹಾಕ್ಕೊಂಡ್ಬಿಡ್ತೇನೆ ನೋಡಿರಿ. ಫಸ್ಟ್ ನೆನೆಸಿದ್ದ ವಟಾಣಿ ಹಾಕ್ಕೊಂಡೇನಿ, 1/2 ಉಳ್ಳಾಗಡ್ಡಿ ಹಾಕ್ಕೊಂಡೇನಿ ಉದ್ದಕ್ಕೆ ಹೆಚ್ಚಿದ್ದು, ಗಜ್ಜರಿ ಹಾಕ್ಕೊಂಡೇನಿ 1 ಉದ್ದಕ್ಕೆ ಹೆಚ್ಕೊಂಡು ತೊಗೊಂಡೇನಿ ತೆಳುವಾಗಿ. ಆಮೇಲೆ ಮತ್ತು ಡೊಣ್ ಮೆಣ್ಸಿಕಾಯಿ ಅಂದ್ರೆ ಕ್ಯಾಪ್ಸಿಕಮ್ ಹಾಕ್ಕೊಂಡೇನಿ 1, ಟೊಮೆಟೊ ಹಣ್ಣು 1 ಹಾಕ್ಕೊಂಡೇನಿ ಎಲ್ಲ ಬೀಜ ತೆಗೆದು. ಆಮೇಲೆ ಆಲೂಗಡ್ಡೆ ಸಿಪ್ಪೆಲಿ ಮ್ಯಾಲಿನ ಸಿಪ್ಪೆಲ್ಲ ತೆಗೆದು ಉದ್ದಕ್ಕೆ ಹೆಚ್ಚು ಹಾಕ್ಕೊಂಡೇನಿ ನೋಡಿರಿ ಆಲೂಗಡ್ಡಿನ. ಈಗ ಮೊಸರೊಳಗೆ ಮಸಾಲೆ ಎಲ್ಲ ಮಿಕ್ಸ್ ಮಾಡಿದ್ವಲ್ಲ ಅದೇ ರೀತಿನ ತರಕಾರಿನೂ ಇದೇ ರೀತಿನ ಮಿಕ್ಸ್ ಮಾಡ್ಕೊಂಬಿಡೋಣ್ರಿ. ನೀವು ಈ ರೀತಿ ಪಲಾವ್ ಮೊಸರೊಳಗೆ ಹಾಕಿ ಮಾಡಿಲ್ಲ ಅಂದ್ರೆ ಇದು ಫಸ್ಟ್ ನೋಡಕ್ಕೆ ಕುಂತಿದ್ರೆ ನೀವು ಈಗ ಮಾಡ್ಕೊಂತೀನಿ ಭಾಳ ರುಚಿಯಾಗಿತ್ತು ನೋಡಿರಿ ಇದು ಪಲಾವ್. ಮತ್ತು ಅಷ್ಟು ಸಿಂಪಲ್ಲಾಗೂ ಐತಿ. ಯಾವುದು ಜಾಸ್ತಿ ಮಸಾಲೆ ಏನೂ ಬಳಸಲಾರ್ದ ಮಾಡೀನಿ ನಾನು ಇವತ್ತು. ಸಿಂಪಲ್ಲಾಗಿ ರಾತ್ರಿಗೆ ಮಾಡ್ಕೊಂಡು ತಿನ್ಬಿಡ್ಬೋದು ರೀ. ಈಗ ಇದಿಷ್ಟು ಕಲಿಸ್ಕೊಂಡು ಇಟ್ಕೊಂಡೆ ನೋಡ್ರಿ. ಅದೊಂದು ಸ್ವಲ್ಪ ಉಪ್ಪೊಳಗೆಲ್ಲ ತರಕಾರಿ ಎಲ್ಲ ನೆನೆದು ಬಿಡಲಿ. ಆಮೇಲೆ ಕುಕ್ಕರ್ ಇಟ್ಕೊಂಡೇನಿ ಗ್ಯಾಸಿನ ಮ್ಯಾಗ. ಅದಕ್ಕೆ 1-2 ಸ್ಪೂನ್ ದೊಡ್ಡ ಸ್ಪೂನ್ಲೆ ಎಣ್ಣೆ ಹಾಕ್ಕೊಂಡೇನಿ. ಜೀರಿಗೆ, ಲವಂಗ, ಸಾಸ್ವೆ, ಹಿಂಗು ಮತ್ತು ಚಕ್ಕೆ ಮತ್ತು 1 ಮಗ್ಗು ಮತ್ತು ಅದಕ್ಕೆ ಧನಿಯಾ ಸ್ವಲ್ಪ ಅಡ್ರ ಜಜ್ಕೊಂಡು ಧನಿಯಾ ಹಾಕ್ಕೊಂಡೇನಿ ರೀ. ಅದನ್ನು ಎಣ್ಣೆ ಒಳಗೆ ಹಾಕ್ಕೊಂಡ್ಬಿಡ್ತೀನಿ. ಅರ್ಧ ಉಳ್ಳಾಗಡ್ಡೆ ಮೊಸರೊಳಗೆ ಹಾಕ್ಕೊಂಡಿದ್ದೆ, ಅರ್ಧ ಉಳ್ಳಾಗಡ್ಡಿ ಈ ಎಣ್ಣೆ ಹಾಕ್ಕೊಂಡೇನಿ ನೋಡಿರಿ. ಎಣ್ಣೆ ಒಳಗೆ ಉಳ್ಳಾಗಡ್ಡಿ ಸ್ವಲ್ಪ ಕೆಂಪಗಾತಂದ್ರೆ ಈಗ ನಾವು ಮೊಸರೊಳಗೆ ಕಲಸಿಟ್ಟಿದ್ವಲ್ಲ ತರಕಾರಿ ಎಲ್ಲ ಹಾಕ್ಕೊಂಡ್ಬಿಡ್ತೇನೆ ರೀ. ನೋಡಿರಿ ಈ ರೀತಿ ಕೆಂಪಗಾಗ್ಬೇಕು ನಮ್ಗೆ ಉಳ್ಳಾಗಡ್ಡಿ. ಈಗ ನಮ್ಮ ಮೊಸರೊಳಗೆ ಕಲಸಿಟ್ಟಿದ್ನೆಲ್ಲ ತರಕಾರಿ ಎಲ್ಲ ಹಾಕ್ಕೋತೇನೆ ನೋಡಿರಿ ಅದ್ರೊಳಗೆ. ಇದು ಪೂರ್ತಿ ಎಣ್ಣೆ ಒಳಗೆಲ್ಲ ಹೊಳ್ಳಿ ಮತ್ತು ಎಣ್ಣೆ ಬಿಡ್ಬೇಕ್ರಿ ನಮಗೆ. ಅಲ್ಲಿ ತನೂ ಈ ರೀತಿ ಕಲಿಸ್ಕೋಬೇಕು ನೋಡ್ರಿ ನಾವು. ಕಲಿಸಿ 1-2 ನಿಮಿಷ ಬಾಯಿ ಮುಚ್ಚಿಟ್ಕೊಂಡಿದ್ದೆ ನಾನು. ನೋಡಿರಿ ಮ್ಯಾಲೆ ಅದ್ರದ್ದು ಎಣ್ಣೆ ಎಲ್ಲ ಎಷ್ಟು ಚಲೋ ಬಿಟ್ಟೈತಿ. ಮಸ್ತ್ ಘಮ ಘಮ ಅನ್ನತೈತಿ ನೋಡಿರಿ. ಫ್ಲೇವರ್ನಂತೂ ಭಾಳ ಚಲೋ ಐತೆ. ನಾವು ಮಸಾಲೆ ಎಲ್ಲ ಅದ್ರಾಗ ಹಾಕ್ಕೊಂಡಿದ್ದಕ್ಕೆ ಮತ್ತೇನು ಸಪ್ರೇಟ್ ಮಸಾಲೆ ಏನು ಹಾಕ್ಕೊಂಡಿಲ್ಲ. ನಾನು 1.5 ಗ್ಲಾಸಷ್ಟು ಅಕ್ಕಿ ತೊಳೆದಿಟ್ಟಿದ್ದೆ ನೋಡಿರಿ, ಅದನ್ನು ಹಾಕ್ಕೋತೀನಿ. ಜಸ್ಟ್ ತೊಳೆದೇನ್ರಿ ನಾನು, ಏನೂ ನೆನೆಸಿಲ್ಲ ಅಕ್ಕಿನ. ನಾವು ಸಿಂಪಲ್ಲಾಗಿ ಮನೆಯೊಳಗೆ ಅನ್ನ ಮಾಡ್ತೇವಲ್ಲ ಅದೇ ಅಕ್ಕಿನ ತೊಗೊಂಡೇನಿ. ನೀವು ಬೇಕಂದ್ರೆ ಬಾಸುಮತಿ ನಿಮ್ಮ ಮನೆಯೊಳಗೆ ಯಾವ ಅಕ್ಕಿ ಇರ್ತೈತಲ್ಲ ಅದನ್ನು ತೊಗೋಬೋದು. ಈಗ ತರಕಾರಿ ಮೊಸರೆಲ್ಲ ಹಾಕಿ ನಾವು ಕುದಿಸಿಟ್ಟಿದ್ವಿ ಎಲ್ಲ ಒಗ್ಗರಣೆ, ಅದ್ರೊಳಗೆ ಅಕ್ಕಿ ಹಾಕ್ಕೊಂಡು ಈ ರೀತಿ ಕಲಿಸ್ಕೊಂಡ್ರಿ. 1-2 ನಿಮಿಷ ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕೋತೀನಿ ನಾನು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಆಗಳೇ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ. ಈಗ ನಮಗೆ ಅನ್ನಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಹಾಕ್ಕೋತೀನಿ. ಬೆಲ್ಲ ಹಾಕ್ಕೊಳಬೇಕು ನೋಡ್ರಿ, ಯಾಕಂದ್ರೆ ಬೆಲ್ಲ ಹಾಕ್ಕೊಂಡ್ರೆ ನಮಗೆ ಅಡುಗೆ ಟೇಸ್ಟ್. ಎಲ್ಲ ಅಡುಗೆಗೂ ನಾ ಬೆಲ್ಲ ಹಾಕತ್ತೇನೆ ರೀ. ಆಮೇಲೆ ಕರಿಬೇವು ಈಗ ಹಾಕ್ತೀನಿ ನೋಡ್ರಿ ನಾನು. ಇದನ್ನಿಷ್ಟು ಈ ರೀತಿ ಕೈ ಆಡಿಸ್ಕೊಂಡೆ 1-2 ನಿಮಿಷ ಕೈ ಆಡಿಸ್ಕೊಂಡು ಇದಕ್ಕೆ ನಾ ಆಗಾಳೆ ಮೊಸರು ಎಲ್ಲ ಕಲಿಸಿಟ್ಟಿದ್ನಲ್ಲ ಅದ್ರೊಳಗೆ ಒಂದು ಸ್ವಲ್ಪ ಮೊಸರು ಉಳ್ದಿತ್ತಿನ್ನು. ಅದ್ರೊಂದು ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ಹಾಕ್ಕೊಂಡ್ಬಿಡ್ತೀನಿ. ಈಗ 1.5 ಗ್ಲಾಸಷ್ಟು ನಾನು ಅಕ್ಕಿ ತೊಗೊಂಡೀನಿ, ಅದಕ್ಕೆ 3 ಗ್ಲಾಸಷ್ಟು ನಾನು ನೀರು ಹಾಕ್ಕೋತೀನಿ ನೋಡಿರಿ. 1 ಗ್ಲಾಸಿಗೆ 2 ಗ್ಲಾಸ್ ನೀರು ಅಂಥೇಳಿ ಹಂಗೆ ಹಾಕ್ಕೋತೀನಿ. ನೋಡಿರಿ ಈ ರೀತಿ ಕೈ ಆಡಿಸ್ಕೊಂಡು ಈಗ ಒಂದು ಸ್ವಲ್ಪ ಟೇಸ್ಟ್ ನೋಡ್ಕೊಂಬಿಡ್ರಿ. ಒಂದು ಸ್ವಲ್ಪ ನಮ್ಗೆ ಉಪ್ಪಾಗೇ ಇರ್ಬೇಕು ರೀ ಇದು, ಅಂದ್ರೆ ನಮಗೆ ಅನ್ನ ಆಗಿಂದ ಕರೆಕ್ಟಾಗಿ ಆಕ್ಕತಿ. ಈಗ ಕುಕ್ಕರ್ನ
ಕ್ಲೋಸ್ ಮಾಡ್ಕೊಂಬಿಡೋಣ. ಒಂದು ಸೀಟಿ ಹೊಡಿಸ್ತೇನೆ ನೋಡ್ರಿ, ನಾ ಜಾಸ್ತಿ ಹೊಡ್ಸೋಂಗಿಲ್ಲ, ಯಾಕಂದ್ರೆ ಅದು ತಳ ಹೊತ್ತದು ಬಿಡ್ತೈತಲ್ಲ, ಹಾಗಾಗಿ ಒಂದು ಸೀಟಿ ಹೊಡಿಸ್ಕೋಬೇಕು ಪಲಾವ್ ಯಾವಾಗಲೂ. ನೋಡ್ರಿ ಒಂದು ಸೀಟಿ ಆತಿದೆ. ಈಗ ಓಪನ್ ಮಾಡ್ಕೊಂಬಿಡೋಣ. ಪೂರ ಸೀಟಿ ಆರೋ ಮಟನು ಕುಕ್ಕರ್ ಬಾಯಿ ಒಟ್ಟ ತೆಗಿಯಾಕೆ ಹೋಗ್ಬಾರ್ದ್ರಿ. ನೋಡ್ರಿ ಎಷ್ಟು ಮಸ್ತಾಗೈತಲ್ಲ, ಸೂಪರ್ ಆಗೈತಿ. ನೀವು ಒಂದ್ಸತಿ ಈ ರೀತಿ ಮೊಸರು ಪಲಾವ್ ಮಾಡ್ಕೊಂಡು ತಿನ್ನಿರಿ, ಸೂಪರ್ ಆಗಿರ್ತೈತಿ ನೋಡ್ರಿ, ಎಷ್ಟು ಮಸ್ತ್ ಐತಲ್ಲ. ಮೊಸರು ಪಲಾವ್ ರೆಡಿ ಆಗೈತಿ. ಯಾರಿಗೆಲ್ಲ ಇಷ್ಟ ಆಯ್ತು ಒಂದು ಕಮೆಂಟ್, ಶೇರ್, ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ. ಸಬ್ಸ್ಕ್ರೈಬ್ ಮಾಡ್ರಿ ಪ್ಲೀಸ್ ಎಲ್ಲರೂ. ನೋಡ್ರಿ ಒಂದು ಸತಿ ನೀವು ಮಾಡ್ಕೊಂಡು ತಿಂದು ಟೇಸ್ಟ್ ಹೇಳ್ರಿ. ನಾ ಈಗ ಮಾಡತ್ತಿದ್ದು ವಿಡಿಯೋ TV, ಟ್ಯಾಬ್, ಮೊಬೈಲ್, ಕಂಪ್ಯೂಟರ್ ಇದೆಲ್ಲ ಕಡೆ ಬರ್ತೈತಿ. ನೀವು ಯಾವ ಕಡೆಯಿಂದ ನೋಡತ್ತೀರ ಅನ್ನೋದು ಕಮೆಂಟ್ ಮಾಡಿ ಹೇಳ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.